ಸ್ನೇಹಿತರೆ ನಮಸ್ಕಾರ. ಇದಕ್ಕೆ ತಾನೇ ಬಂದ ಅತ್ಯಂತ ಮುಖ್ಯವಾದ ಮತ್ತು ಶಾಕಿಂಗ್ ಸುದ್ದಿಗಳು. ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಕರ್ನಾಟಕ ರಾಜಕೀಯ ದಿಕ್ಸೂಚಿಯನ್ನು ಬದಲಿಸುವಂತ ಸುದ್ದಿಗಳನ್ನು ನೋಡ್ತೀರಾ. ಮುಖ್ಯಮಂತ್ರಿ ಸ್ಥಾನ ಬಿಡುವಂತ ಮುನ್ನ ಸಿದ್ದರಾಮಯ್ಯನವರು ಬಿಜೆಪಿ ನಾಯಕರು ಕೂಡ ಹಾಕಿದ ಒಂದು ಕಂಡೀಷನ್ ಏನು ಗೊತ್ತಾ? ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ 5,000 ಕೋಟಿ ಲೆಕ್ಕ ಎಲ್ಲಿದೆ? ಇನ್ ಮುಂದೆ ಯಾರಿಗೆ ಗೃಹಲಕ್ಷ್ಮಿ ಹಣ ಸಿಗಲ್ಲ? ಅಷ್ಟೆಲ್ಲ ಎಲ್ಲ ಪ್ರಧಾನಿ ಮಂತ್ರಿ ಕೂಡ ಒಂದು ಹೇಳಿಕೆಯನ್ನು ಚಿನ್ನದ ಬೆಲೆಯಲ್ಲಿ ಕೂಡ 70% ಕುಸಿತವಾಗ್ತಿದೆಯಾ? ನಿಮ್ಮ ಹತ್ತಿರ 500 ರೂಪಾಯಿ ನೋಟುಗಳಿದ್ರೆ RBI ತಂದಿರುವಂತಹ ಆ ಹೊಸ ನಿಯಮ ನಿಮಗೆ ಗೊತ್ತಾ? ಕೊನೆಯದಾಗಿ ಮುಂದಿನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರ ಪ್ರಮಾಣ ವಚನದ ಮುಹೂರ್ತ ಫಿಕ್ಸ್ ಆಯಿತು. ಅಜ್ಜಯ್ಯನ ಪೂಜೆಯನ್ನು ಕೂಡ ರಹಸ್ಯವೇನು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ತರ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಬನ್ನಿ ಇನ್ನೊಂದು ಸುದ್ದಿಗೆ ಹೋಗೋಣ ಸ್ನೇಹಿತರೆ. ಸುದ್ದಿ ಒಳ್ಳೆಯದು. ಇಲ್ಲಿ ಬರ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಹೊಸ ಟ್ವಿಸ್ಟ್. ಸುರೇಶ್ ಕುಮಾರ್ ಬಹಿರಂಗ ಪತ್ರ. ಸುರೇಶ್ ಕುಮಾರ್ ಅವರು ಕೂಡ ಫೋಟೋ ಹಾಗೂ ಪತ್ರ ಗ್ರಾಫಿಕ್ಸ್. ಸ್ನೇಹಿತರೆ, ಮೊದಲನೇದಾಗಿ ಕರ್ನಾಟಕ ರಾಜಕೀಯದಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ಬಾಕಿ ಹಣದ ಪಟ್ಟಿ ಜೋರಾಗಿದೆ. ಹೌದು, ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ನೀಡುವ ಮುನ್ನವೇ ಬಿಜೆಪಿ ಶಾಸಕ ಹಾಗೂ ಹಿರಿಯ ನಾಯಕರು ಸುರೇಶ್ ಅವರು ಕೂಡ ಒಂದು ಭರ್ಜರಿ ಪತ್ರ ಬರೆದಿದ್ದಾರೆ. 5,000 ಕೋಟಿ ಲೆಕ್ಕ ಕೊಡಿ. ಕರ್ನಾಟಕದ ಸುಮಾರು 1,14,00,000 ಮಹಿಳೆಯರ ಕೈಗೆ ಸೇರಬೇಕಾಗಿದ್ದ 2 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಬಾಕಿ ಹಣ 5,000 ಕೋಟಿ ಏನಾಯ್ತು? ಆ ಹಣ ಎಲ್ಲಿದೆ ಎಂದು ಸುರೇಶ್ ಕುಮಾರ್ ಕೇಳಿದ್ದಾರೆ. ಹಣಕಾಸು ಸಚಿವ ಜವಾಬ್ದಾರಿ ಸಿದ್ದರಾಮಯ್ಯನವರು ಕೂಡ ಕೇವಲ ಸಿಎಂ ಅಷ್ಟೇ ಅಲ್ಲ, ರಾಜ್ಯದ ಹಣಕಾಸು ಸಚಿವರು ಆಗಿರುವುದರಿಂದ ಖಜಾನೆ ಪೂರ್ಣ ಜವಾಬ್ದಾರಿ ಅವರ ಮೇಲಿತ್ತು. ಜನರ ಮುಂದೆ ಸತ್ಯ ಇಡಿ. ಬಡ ಕುಟುಂಬಗಳಿಗೆ ನಿರ್ವಹಣೆಗೆ ನೀಡಬೇಕಾಗಿದ್ದ ಆ ಗ್ಯಾರಂಟಿ ಹಣ ಬೇರೆ ಇಲಾಖೆಗೆ ವರ್ಗಾವಣೆ ಆಗಿದೆಯಾ ಅಥವಾ ಬೇರೆ ಯೋಜನೆಗೆ ಬಳಕೆಯಾಗಿದೆಯಾ? ನೀವು ಕೂಡ ಕುರ್ಚಿ ಬಿಡುವ ಮುನ್ನ ನಾಡಿನ ಜನತೆಗೆ ಇದರ ಸತ್ಯ ಸಂಗತಿ ತಿಳಿಸಬೇಕು ಎಂದು ಪತ್ರದಲ್ಲಿ ಆಗ್ರಹಿಸಲಾಗಿದೆ. ಇನ್ನೊಂದು ಸುದ್ದಿ ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಬಂಗಾರು ಬೆಳ್ಳಿ ಬೆಲೆಯಲ್ಲಿ ಚಿನ್ನ ಮಾರುಕಟ್ಟೆಯಲ್ಲಿ ಭೀಕರ ಕುಸಿತ. 70% ಡಿಮಾಂಡ್ ಡೌನ್. ಬಂಗಾರ ಆಭರಣಗಳು ಮತ್ತೆ 70% ಕಡಿತದ. ಇನ್ನು ಆಭರಣ ಪ್ರೇಮಿಗಳಿಗೆ ಮತ್ತು ಚಿನ್ನ ಖರೀದಿ ಮಾಡುವವರಿಗೆ ಒಂದು ಬಿಗ್ ಅಪ್ಡೇಟ್ ಇದೆ. ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಾಧ್ಯವಾದರೆ ದೇಶದ ಹಿತದೃಷ್ಟಿಯಿಂದ 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಎಂದು ಮನವಿ ಮಾಡಿದ್ದರು. ಇದರಲ್ಲಿ ಬೆನ್ನಲ್ಲೇ ಕೇಂದ್ರ ಸರ್ಕಾರವು ಚಿನ್ನದ ಮೇಲಿನ ಆಮದು ಸುಂಕವನ್ನು ಕೂಡ ಇಂಪೋರ್ಟ್ ಡ್ಯೂಟಿ 18%ಕ್ಕೆ ಏರಿಸಿತು. ಇದರ ಪರಿಣಾಮ ಏನಾಗಿದೆ ಗೊತ್ತಾ? ಬೇಡಿಕೆಯಲ್ಲಿ 70% ಕುಸಿತ. ಭಾರತದಲ್ಲಿ ಮದುವೆ ಸೀಸನ್ ಇದ್ದರೂ ಕೂಡ ಚಿನ್ನದ ಬೇಡಿಕೆಯಲ್ಲಿ ಕೂಡ ಬರೋಬ್ಬರಿ 70% ಭೀಕರ ಕುಸಿತ ದಾಖಲಾಗಿದೆ. ಬೆಲೆಯಲ್ಲಿ ಇಳಿಕೆ ಲಕ್ಷಣ. ಮಾರುಕಟ್ಟೆಯಲ್ಲಿ ನಿಯಮದ ಪ್ರಕಾರ ಬೇಡಿಕೆ ಕಡಿಮೆಯಾದಾಗ ಬೆಲೆಗಳು ಕೂಡ ಇಳಿಯಲೇಬೇಕು. ಹೂಡಿಕೆದಾರರಿಗೆ ಕೂಡ ಈಗ ಚಿನ್ನ ಬಿಟ್ಟು ಕಚ್ಚಾ ತೈಲ ಮತ್ತು ಇತರ ಕ್ಷೇತ್ರಗಳಲ್ಲಿ ಮುಖ ಮಾಡುತ್ತಿದ್ದಾರೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಕೂಡ ದೊಡ್ಡ ಕುಸಿತ ಕಾಣಬಹುದು ಎನ್ನಲಾಗ್ತಿದೆ. ಇಂದಿನ ದರ ಕೂಡ ಸದ್ಯದ ಮಾಹಿತಿಯಲ್ಲಿ ಪ್ರಕಾರ 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ದರ ಕೂಡ 15,700 ರೂಪಾಯಿ ಆಸುಪಾಸಿನಲ್ಲಿ. ಬೆಳ್ಳಿ ಬೆಲೆಯಲ್ಲಿ ಕೂಡ 1 kg 2,80,000ವರೆಗೆ ತಲುಪಿದೆ. ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಎಷ್ಟು ಇರಬೇಕು? ಕಮೆಂಟ್ ಮಾಡಿ. ಬೇಡಿಕೆಯಲ್ಲಿ 70% ಕುಸಿತ. ಭಾರತದಲ್ಲಿ ಮದುವೆ ಸೀಸನ್ ಇದ್ದರೂ ಕೂಡ ಚಿನ್ನದ ಬೇಡಿಕೆಯಲ್ಲಿ ಕೂಡ ಬರೋಬ್ಬರಿ 70% ಭೀಕರ ಕುಸಿತ ದಾಖಲಾಗಿದೆ. ಬೆಲೆಯಲ್ಲಿ ಇಳಿಕೆ ಲಕ್ಷಣ. ಮಾರುಕಟ್ಟೆಯಲ್ಲಿ ನಿಯಮದ ಪ್ರಕಾರ ಬೇಡಿಕೆ ಕಡಿಮೆಯಾದಾಗ ಬೆಲೆಗಳು ಕೂಡ ಇಳಿಯಲೇಬೇಕು. ಹೂಡಿಕೆದಾರರಿಗೆ ಕೂಡ ಈಗ ಚಿನ್ನ ಬಿಟ್ಟು ಕಚ್ಚಾ ತೈಲ ಮತ್ತು ಇತರ ಕ್ಷೇತ್ರಗಳಲ್ಲಿ ಮುಖ ಮಾಡುತ್ತಿದ್ದಾರೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಕೂಡ ದೊಡ್ಡ ಕುಸಿತ ಕಾಣಬಹುದು ಎನ್ನಲಾಗ್ತಿದೆ. ಇಂದಿನ ದರ ಕೂಡ ಸದ್ಯದ ಮಾಹಿತಿಯಲ್ಲಿ ಪ್ರಕಾರ 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ದರ ಕೂಡ 15,700 ರೂಪಾಯಿ ಆಸುಪಾಸಿನಲ್ಲಿ. ಬೆಳ್ಳಿ ಬೆಲೆಯಲ್ಲಿ ಕೂಡ 1 kg 2,80,000ವರೆಗೆ ತಲುಪಿದೆ. ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಎಷ್ಟು ಇರಬೇಕು? ಕಮೆಂಟ್ ಮಾಡಿ. ಇನ್ನೊಂದು ಮಾಹಿತಿಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಸುದ್ದಿ 4ನೇದು. 500 ನಕಲಿ ನೋಟುಗಳನ್ನು ಹಾವಳಿ. RBI ತರುತ್ತಿದೆಯಾ? ಪ್ಲಾಸ್ಟಿಕ್ ನೋಟು ಕೂಡ 500 ನೋಟುಗಳು ಮತ್ತು RBI ಲೋಗೋ
ಬ್ಯಾಂಕ್ ಗ್ರಾಹಕರೇ ಹಾಗೂ ಸಾರ್ವಜನಿಕರೇ, ನಿಮ್ಮ ಜೇಬಿನಲ್ಲಿ 500 ನೋಟುಗಳಲ್ಲಿ ಈ ಮಾಹಿತಿ ನಿಮಗಾಗಿ. ದೇಶದಲ್ಲಿ ಮತ್ತೊಮ್ಮೆ ನಕಲಿ ನೋಟುಗಳ ಹಾವಳಿ ಹೆಚ್ಚಾಗಿದೆ ಎಂದು ಸ್ವತಃ ಭಾರತೀಯ ರಿಸರ್ವ್ ಬ್ಯಾಂಕ್ RBI ತನ್ನ ವಾರ್ಷಿಕ ವರದಿಯಲ್ಲಿ ಶಾಕಿಂಗ್ ಮಾಹಿತಿ ಬಹಿರಂಗಪಡಿಸಿದೆ. ಲಕ್ಷಾಂತರ ನಕಲಿ ನೋಟು ಪತ್ತೆ 2025ರಲ್ಲಿ 217 ಲಕ್ಷ. ದೃಷ್ಟಿಯಲ್ಲಿ ನಕಲಿ ನೋಟುಗಳ ಸಂಖ್ಯೆ 2026ರ ವೇಳೆಗೆ 2,30,000 ದಾಖಲೆ ಇದೆ. ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ, ಪತ್ತೆಯಾದ ನಕಲಿ ನೋಟುಗಳು 97% ಕೇವಲ ₹500 ಮುಖಬೆಲೆಯ ನೋಟುಗಳು ಆಗಿವೆ. ಪ್ಲಾಸ್ಟಿಕ್ ಕರೆನ್ಸಿ ಪಾಲಿಮರ್ ನೋಟಿಸ್ ಚಿಂತನೆ. 500 ನೋಟುಗಳ ಬ್ಯಾನ್ ಆಗುತ್ತಿಲ್ಲ, ಆದರೆ ಈ ನಕಲಿ ನೋಟುಗಳು ಕೂಡ ದಂಧೆಗೆ ಬ್ರೇಕ್ ಹಾಕಲು RBI ಈಗ ಕಾಗದದ ನೋಟುಗಳ ಬದಲು ಪಾಲಿಮರ್ ಅಥವಾ ಪ್ಲಾಸ್ಟಿಕ್ ಕರೆನ್ಸಿ ನೋಟುಗಳನ್ನು ಪ್ರಾಯೋಗಿಕವಾಗಿ ತರಲು ಗಂಭೀರ ಚಿಂತನೆ ನಡೆಸುತ್ತಿದ್ದಾರೆ. ಪ್ಲಾಸ್ಟಿಕ್ ನೋಟುಗಳನ್ನು ನಕಲು ಮಾಡುವುದು ಅಸಾಧ್ಯ ಮತ್ತು ಇವುಗಳು ಹೆಚ್ಚು ಕಾಲ ಬಳಕೆ ಬರುತ್ತವೆ. ಇನ್ನೊಂದು ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಸುದ್ದಿ 5. DK ಶಿವಕುಮಾರ್ ಅವರ ಪ್ರಮಾಣ ವಚನಕ್ಕೆ ಮುಹೂರ್ತ ಫಿಕ್ಸ್. ಅಜ್ಜಯ್ಯನ ರಹಸ್ಯ ಪೂಜೆ. DK ಶಿವಕುಮಾರ್ ಅವರು ಕೂಡ ಪೂಜೆ ಕೊನೆಯದಾಗಿ ಕರ್ನಾಟಕ ರಾಜಕೀಯದ ಮಹಾ ತಿರುವು. ಇಷ್ಟು ದಿನ ನಡೆಯುತ್ತಿದ್ದ CM ಕುರ್ಚಿ ಬದಲಾವಣೆಗೆ ಜಟಾಪಟಿಗೆ ಕೊನೆಯ ಬ್ರೇಕ್ ಬಿದ್ದಿದೆ. ಹೈಕಮಾಂಡ್ ಸೂಚನೆಯಂತೆ ಸಿದ್ದರಾಮಯ್ಯ ಅವರು ಕೂಡ CM ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಜ್ಜಾಗಿದ್ರು. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹೆಸರು ಕೂಡ ಅಧಿಕೃತವಾಗಿದೆ. ಜೂನ್ 3ರಂದು ಪ್ರಮಾಣ ವಚನ. ಸ್ವತಃ DK ಶಿವಕುಮಾರ್ ಅವರೇ ಮಾಧ್ಯಮಗಳ ಮುಂದೆ ಬಂದು ಜೂನ್ 3ರಂದು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಎಂದು ದಿನಾಂಕ ನೀಡಿದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲಿ ಮೆಟ್ಟಿಲುಗಳ ಮೇಲೆ ಅತ್ಯಂತ ಸರಳವಾಗಿ ಸಾರ್ವಜನಿಕ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಏಕಾಂಗಿ ರಹಸ್ಯ ಪೂಜೆ ಇವತ್ತು ನಡೆದ ಕೂಡ ಮುನ್ನ DKC ಅವರು ಕೂಡ ತಮ್ಮ ಕೊಠಡಿಯಲ್ಲಿದ್ದ ಶಾಸಕರು, ಭದ್ರತಾ ಸಿಬ್ಬಂದಿ ಎಲ್ಲರನ್ನೂ ಹೊರಗೆ ಕಳುಹಿಸಿ ಬಾಗಿಲು ಮುಚ್ಚಿ ಏಕಾಂಗಿಯಾಗಿ ಪೂಜೆ ಮಾಡಿದ್ದಾರೆ. ಪರಮ ಆರಾಧ್ಯ ದೈವವಾದಂಥ ಕೋಡಿಹಳ್ಳಿ ರಾಜಯ್ಯನ ಭಾವಚಿತ್ರಕ್ಕೆ ದೀಪ ಹಚ್ಚಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. DK ಶಿವಕುಮಾರ್ ಅವರ ಪ್ರತಿ ರಾಜಕೀಯ ಏಳುಬೀಳಿನಲ್ಲಿ ಕೂಡ ಅಜ್ಜಯ್ಯನ ಆಶೀರ್ವಾದ ದೊಡ್ಡದಾಗಿದ್ದು, CM ಆಗುವ ಮುನ್ನವೇ ಈ ರಹಸ್ಯ ಪೂಜೆ ಈಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವೆಷ್ಟು ಇವತ್ತಿನ ಪ್ರಮುಖ ಮತ್ತು ಜಗತ್ತಿನಂತೆ ನಡುಗಿಸಿದ ಬ್ರೇಕಿಂಗ್ ಸುದ್ದಿಗಳು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಯೋಮೆಟ್ರಿಕ್ ನಿಯಮ ಮತ್ತು DK ಶಿವಕುಮಾರ್ ಅವರು ಕೂಡ CM ಆಗುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ತಪ್ಪದೇ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇಂಥ ಡೀಟೇಲ್ ಆಗಿ ಸುದ್ದಿಗಳನ್ನು ನಮ್ಮ ಚಾನಲ್ನಲ್ಲಿ ತರ್ತಾ ಇರ್ತೀವಿ. ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಸ್ನೇಹಿತರೆ, ಅಲ್ಲಿಯವರೆಗೆ ನಮಸ್ಕಾರಗಳು.